ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಅಪ್ಪ ಸಾಬ್ ಕುರ್ನೆ ಚಿಕ್ಕೋಡಿ ತಾಲೂಕಿನಲ್ಲಿ ಯಕ್ಷಮಿ ಗ್ರಾಮದ ನಿವಾಸಿಯವರು, ಕನ್ನಡ ಹೋರಾಟಗಾರರು, ನಂತರ ಎಲ್ಲ ಸಾಮಾಜಿಕ ಚಿಂತನೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಪ್ಪ ಸಾಬ್ ಕುರ್ನೆ ಅಂದರೆ RTI ಕಾರ್ಯಕರ್ತರು ಸರ್ಕಾರಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಳ್ತಾರೆ. ಯಾರು ಕೇಳೋದಿಲ್ಲ. ಅವರಿಗೆ ಸರ್ಕಾರಕ್ಕೆ ದಂಡವನ್ನು ಕಟ್ಟಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಇವರ ಹಿಂದೆ ದೊಡ್ಡ ಪಡೆ ಇದೆ. ಯಾವುದೇ ಚುನಾವಣೆ ಬರಲಿ, MLA ಬರಲಿ, MP ಬರಲಿ, MLC ಚುನಾವಣೆ ಬರಲಿ, ಇವರು ಸ್ಪರ್ಧೆ ಮಾಡ್ತಾರೆ. ಈ ರೀತಿ ಇವರು ಹೋರಾಟವನ್ನು ಕಳೆದ 20 ವರ್ಷಗಳಿಂದ ಮಾಡ್ಕೊತ ಬಂದಿದ್ದಾರೆ. ನಂತರ ವಂದೇ ಮಾತರಂ ಟ್ರಸ್ಟ್ ಆಫ್ ಇಂಡಿಯಾ ಈ ಸಂಸ್ಥೆಯನ್ನು ಸ್ಥಾಪಿಸಿ ಅನೇಕರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಯುವಕ ಯಾರೇ ಬರಲಿ ಅವರಿಗೆ ಸಹಾಯವನ್ನು ಮಾಡ್ತಾರೆ. ಹೆಚ್ಚಾಗಿ ಪತ್ರಕರ್ತರಿಗೆ ಅವರು ಸಹಾಯ ಹಸ್ತವನ್ನು ಚಾಚುತ್ತಲೇ ಬಂದಿದ್ದಾರೆ. ಯಾರೇ ಇವರಿಗೆ ಭೇಟಿಯಾಗಲಿ ಇವರು ಊಟ ಮಾಡಿದರೆ ಅಂತ ಕೇಳೋದಿಲ್ಲ. ಊಟಕ್ಕೆ ಬನ್ನಿ ಅಂತ ಕರೀತಾರೆ. ಮೊದಲು ಊಟ ಮಾಡೋಣ ಅಂತ ಹೇಳ್ತಾರೆ, ನಂತರ ಚರ್ಚೆ ಮಾಡೋಣ ಅಂತ ಹೇಳ್ತಾರೆ. ಇಂಥ ಗುಣ ಸಾವಿರ ಯುವಕರಲ್ಲಿ ಒಬ್ಬರಿಗೆ ಮಾತ್ರ ಇರ್ತದೆ. ಯಾರೇ ಬಡವ ಬರಲಿ ಅವರಿಗೆ ಸಹಾಯವನ್ನು ಮಾಡ್ತಾರೆ. ಲಕ್ಷ್ಮಣ ಬಾಮ್ನೆ ಇವರಿಗೆ ಅನಾರೋಗ್ಯ ಇದ್ದಾಗ 10,000 ರೂಪಾಯಿ ಮನೆಗೆ ಹೋಗಿ ಕೊಟ್ಟಿದ್ದಾರೆ. ಇಂಥ ಅನೇಕ ಕೆಲಸಗಳನ್ನು ಇವರು ಮಾಡಿದ್ದಾರೆ. ನಂತರ ಯಾರೇ ಬರಲಿ ಇಲ್ಲಿ ಪತ್ರಕರ್ತರು, ಬಡ ಪತ್ರಕರ್ತರು ಬಂದರೆ ಅವರಿಗೆ ಮಾರ್ಗದರ್ಶನ ಮಾಡ್ತಾರೆ. ಯಾವ ರೀತಿ RTI ಇದೆ, ಅದರ ದುರುಪಯೋಗ ಆಗಬಾರಂತ ಪದೇ ಪದೇ ಹೇಳ್ತಾನೆ ಇರ್ತಾರೆ. ಇಂಥ ಯುವಕರು ರಾಜಕೀಯದಲ್ಲಿ ಮುಂದೆ ಬರಬೇಕು. ಸಂಘ ಸಂಸ್ಥೆಗಳು ಇಂಥವ್ರನ್ನ ಗುರುತಿಸಿ ಸನ್ಮಾನ ಮಾಡಬೇಕು. ಯಾಕಂದರೆ ಸಾವಿರಾರು ಜನರಿಗೆ ಅವರು ಸನ್ಮಾನವನ್ನು ಈಗಾಗಲೇ ಟ್ರಸ್ಟ್ ವತಿಯಿಂದ ಮಾಡಿದ್ದಾರೆ. ಶಿಕ್ಷಕರಿಗೆ, ನಂತರ ಸಮಾಜದಲ್ಲಿ ಸೇವೆ ಸಲ್ಲಿಸ್ತಿರಂಥ ಗಣ್ಯರಿಗೆ, ಶ್ರೀಗಳಿಗೆ, ಇವರೆಲ್ಲರಿಗೂ ಕೂಡ ಸನ್ಮಾನ ಮಾಡಿ ಸಮಾಜದಲ್ಲಿ ಇವರನ್ನು ಗುರುತಿಸಿದ್ದಾರೆ. ಇಂಥವ್ರನ್ನ ಗುರುತಿಸಬೇಕಾದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ನಮ್ಮ ವಾಹಿನಿಯವರ ಪರವಾಗಿ ಅನೇಕ ವಿಡಿಯೋಗಳನ್ನು ಮಾಡಿದೆ. ಯಾಕಂತಂದರೆ ಇಂಥ ಯುವಕರು ಸಿಗೋದು ಭಾಳ ಅಪರೂಪ. ಅಪ್ಪ ಸಾಬ್ ಕುರ್ನೆ ಅಂತಂದರೆ ಇವರೊಬ್ಬ ಸಾಮಾಜಿಕ ಹೋರಾಟಗಾರರು. ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕೆಂಬ ಹೋರಾಟದಲ್ಲಿ ಮುಂಚೆಯಲ್ಲಿದ್ದವರು. ಸರ್ಕಾರಿ ನೌಕರರನ್ನು ಹದ್ದುಬಸ್ತಲ್ಲಿಟ್ಟವರು. ನಂತರ ಯಾವುದೇ ರಾಜಕಾರಣಿಗೆ ಅವರು KRI ಮಾಡೋದಿಲ್ಲ. ಹಿಂದೆ ತೆಗೆದುಕೊಳ್ಳಿ ಅಂತೇಳಿ ಅಣ್ಣಾ ಸಾಹೇಬ್ ಜೊಲ್ಲೆ ಒಮ್ಮೆ MP ಚುನಾವಣೆಯಲ್ಲಿ ಬಂದಿದ್ದರು. ಆದರೆ ನಾನು ತೆಗೆದುಕೊಳ್ಳಲಿಲ್ಲ, ನೀವು ಹಿಂದೆ ತೆಗೆದುಕೊಳ್ಳ್ರಿ ಅಂತ ಹೇಳಿದರು. ಅಂದ್ರೆ ದಿಟ್ಟ ಹೋರಾಟಗಾರರು. ಇಂಥ ಹೋರಾಟಗಾರರು ಚಿಕ್ಕೋಡಿ ಭಾಗ ಜನ ಅಥವಾ ಬೆಳಗಾವಿ ಜಿಲ್ಲೆ ಜನ ಗುರುತಿಸಬೇಕು. ಅನೇಕ ಪತ್ರಕರ್ತರು ಇವರನ್ನು ಗುರುತಿಸಿ ಸನ್ಮಾನವನ್ನು ಕೂಡ ಮಾಡಿದ್ದಾರೆ. ಸಭೆ ಸಮಾರಂಭಗಳಿರಲಿ ಅಲ್ಲಿ ಹೋಗಿ ಇವರು ಮಾತನಾಡೋದಿಲ್ಲ. ಆದರೆ ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ನಾನು ಮಾತಾಡೋದು ಕಡಿಮೆ, ಕೆಲಸ ಮಾಡೋದು ಹೆಚ್ಚು. ಏನಾದರೂ ಕೆಲಸ ಇದ್ದರೆ ಹೇಳ್ರಿ, ನಾನು ಮಾಡಿಕೊಡ್ತೇನೆ ಅಂತ ಹೇಳಿದ್ರೆ ಇಂಥ ಯುವಕರು ಬೆಳಿಬೇಕು. ಇವರ ಹಿಂದೆ ಸಾವಿರಾರು ದಲಿತ ವಿದ್ಯಾರ್ಥಿಗಳಾಗಲಿ ಅಥವಾ ದಲಿತ ಮುಖಂಡರಾಗಲಿ, ಅದು ಅಲ್ಲದೆ ಅನೇಕ ಜನ, ಯಾವುದೇ ಜಾತಿ ಭೇದ ಭಾವ ಇವರು ಮಾಡೋದಿಲ್ಲ. ಇಂಥವ್ರನ್ನ ಬೆಳೆಸಬೇಕು. ಸರ್ಕಾರ ಇಂಥವ್ರನ್ನ ಗುರುತಿಸಿ MLC ಮಾಡಬೇಕಂತೇಳಿ ಆಗ್ರಹ ಕೂಡ ಇದೆ. ಇದನ್ನು ಸರ್ಕಾರ ಗಮನಿಸಬೇಕಾಗ್ತದೆ. ನಾಳೆ ಮತ್ತೊಂದು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.